ಎಲ್ಲರಿಗೂ ನಮಸ್ಕಾರ. ಮಾರ್ಚ್ ಏಪ್ರಿಲ್ 2024 SSLC ಪರೀಕ್ಷೆ 1ರ ಮೌಲ್ಯಮಾಪನಗೊಂಡಂಥ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ, ಮರು ಎಣಿಕೆ ಹಾಗೂ ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ವೇಳಾಪಟ್ಟಿಯು ಈ ಕೆಳಕಂಡಂತೆ ಇದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದಂಥ ದಿನಾಂಕ 9/5/2024 16/5/2024 ಆಗಿದೆ. ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬ್ಯಾಂಕಿಗೆ ಆಫ್ಲೈನ್ ಮೂಲಕ ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದಂಥ ದಿನಾಂಕ 9/5/2024 17/5/2024 ಆಗಿದೆ. ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರು ಎಣಿಕೆಯ ನಂತರ ನಾವು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಈ ದಿನಾಂಕವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ದಿನಾಂಕ ಅಂತಂದರೆ 23/5/2024 ಅಂತ ಆಗಿರುತ್ತೆ. ಯಾರೂ ಸಹ ನೇರವಾಗಿ ಮರು ಎಣಿಕೆಗೆ ಭೌತಿಕವಾಗಿ ಅರ್ಜಿ ಸಲ್ಲಿಸುವಂತಿಲ್ಲ ಅಂಥೇಳಿ ಮಂಡಳಿಯವರು ತಿಳಿಸಿದ್ದಾರೆ. ಹಾಗೆಯೇ ಮರು ಎಣಿಕೆ ಬಯಸುವಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಸಂಬಂಧಪಟ್ಟಂಥ ವಿಷಯದ ಉತ್ತರ ಪತ್ರಿಕೆ ಸ್ಕ್ಯಾನ್ ಕಾಪಿಯನ್ನು ಅಂದರೆ ಇದರ ಪ್ರತಿಯನ್ನು ಪಡೆಯಬೇಕಾಗಿರುತ್ತದೆ. ಈ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸ್ಕ್ಯಾನ್ ಪ್ರತಿಯನ್ನು ಪಡೆದ ನಂತರ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸವಿದ್ದಲ್ಲಿ ಖಚಿತಪಡಿಸಿಕೊಂಡ ನಂತರವೇ ನಾವು ಮರು ಎಣಿಕೆಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ನಾವು ಗಮನಿಸಬೇಕು. ಮರು ಎಣಿಕೆಗಾಗಿ ಭೌತಿಕವಾಗಿ ಅರ್ಜಿಗಳನ್ನು ಸ್ವೀಕರಿಸುವುದನ್ನು ರದ್ದುಗೊಳಿಸಲಾಗಿದೆ. ಮರು ಎಣಿಕೆ ಬಯಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಅಂಥೇಳಿ ಮಂಡಳಿಯ ಅಧಿಕಾರಿಗಳು ತಿಳಿಸಿರುತ್ತಾರೆ. ಜೊತೆಗೆ ಈ ಮರು ಎಣಿಕೆ ಉಚಿತವಾಗಿರುತ್ತೆ, ಪ್ರತ್ಯೇಕ ಶುಲ್ಕ ಇರೋದಿಲ್ಲ. ಅಂದರೆ ನಾವು ಮರು ಎಣಿಕೆಗೆ ಹಾಕಬೇಕು ಅಂತಂದ್ರೆ ರೀಟೋಟಲಿಂಗ್ ನಾವು ಮಾಡಬೇಕು ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಮೊದಲಿಗೆ ಸ್ಕ್ಯಾನ್ ಕಾಪಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಇದನ್ನು ನಾವು ಗಮನಿಸಬೇಕು. ಮರು ಎಣಿಕೆ ಅಂಕಗಳ ಎಣಿಕೆಯಲ್ಲಿ ವ್ಯತ್ಯಾಸ ಇದ್ದಲ್ಲಿ ಪರಿಶೀಲಿಸಿ ಪರಿಷ್ಕೃತ ಫಲಿತಾಂಶ ಪಟ್ಟಿಯನ್ನು ಸಂಬಂಧಿಸಿದ ಶಾಲೆಗೆ ಮತ್ತು SMS ಮೂಲಕ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ರವಾನಿಸಲಾಗುತ್ತದೆ. ಅದರ ಶುಲ್ಕವನ್ನು ತಿಳ್ಕೊಳ್ಳೋಣ ನಾವು. ಇಲ್ಲಿ ಸ್ಕ್ಯಾನ್ ಪ್ರತಿ ಮತ್ತು ಮೌಲ್ಯಮಾಪನ ಶುಲ್ಕದ ವಿವರ ಈ ರೀತಿಯಲ್ಲಿದೆ. ಆನ್ಲೈನ್ ಮೂಲಕ K1ನಲ್ಲಿ ಶುಲ್ಕವನ್ನು ನಾವು ಪಾವತಿಸಬೇಕಾಗಿತ್ತು ಅಂತಂದರೆ ಅದರ ಶುಲ್ಕ ಸ್ಕ್ಯಾನ್ ಪ್ರತಿ ಒಂದು ವಿಷಯಕ್ಕೆ 410 ರೂಪಾಯಿ ಆಗಿರುತ್ತೆ. 400 ರೂಪಾಯಿ ಶುಲ್ಕ ಇದೆ, 10 ರೂಪಾಯಿ ಸೇವಾ ಶುಲ್ಕ. ಹೀಗೆ ಪ್ರತಿಯೊಂದು ವಿಷಯಕ್ಕೆ ನಾವು ಸ್ಕ್ಯಾನ್ ಕಾಪಿ ಪಡಿಬೇಕು ಅಂತಂದರೆ 400 ರೂಪಾಯಿ ಇದೆ, ಪ್ಲಸ್ 10 ರೂಪಾಯಿ ಶುಲ್ಕ ಇರುತ್ತೆ, ಅಂದರೆ ಸೇವಾ ಶುಲ್ಕ ಆಗಿರುತ್ತೆ. ಅದೇ ನಾವು ಆಫ್ಲೈನ್ ಚಲನ್ ಮೂಲಕ ನಾವು B1 ಮತ್ತು K1ನಲ್ಲಿ ಪಾವತಿಸಿದ್ದಲ್ಲಿ ಅದರ ಶುಲ್ಕ ಎಷ್ಟಿರುತ್ತೆ ಅಂದರೆ ಪ್ರತಿ ವಿಷಯಕ್ಕೆ 420 ರೂಪಾಯಿ ಪ್ಲಸ್ 20 ರೂಪಾಯಿ ಸೇವಾ ಶುಲ್ಕ ಆಗಿರುತ್ತೆ. ಅದನ್ನೇ ಆಫ್ಲೈನ್ ಚಲನ್ ಮೂಲಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಪಾವತಿಸಿದ್ದಲ್ಲಿ ಅದರ ಶುಲ್ಕ 410 ರೂಪಾಯಿ ಆಗಿರುತ್ತೆ. ಇನ್ನು ಸ್ಕ್ಯಾನ್ ಕಾಪಿ ಪಡೆದ ನಂತರ ನಾವು ಮೌಲ್ಯಮಾಪನಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀವಲ್ಲ, ಅದರ ಶುಲ್ಕ ಎಷ್ಟಿರುತ್ತು ಅಂತಂದರೆ ಪ್ರತಿ ವಿಷಯಕ್ಕೆ 810 ರೂಪಾಯಿ ಇರುತ್ತೆ. 810 ರೂಪಾಯಿ 800 ರೂಪಾಯಿ ಶುಲ್ಕ ಪ್ಲಸ್ 10 ರೂಪಾಯಿ ಸೇವಾ ಶುಲ್ಕ ಆಗಿರುತ್ತೆ. ಅದನ್ನು ನಾವು ಆನ್ಲೈನ್ ಮೂಲಕ K1ನಲ್ಲಿ ಪಾವತಿಸಿದರೆ ಇದರ ಶುಲ್ಕ ಆಯಿತು. ಒಂದು ವೇಳೆ ಆಫ್ಲೈನ್ ಚಲನ್ ಮೂಲಕ B1 ಮತ್ತು K1ನಲ್ಲಿ ಶುಲ್ಕವನ್ನು ಪಾವತಿಸಿದರೆ 820 ರೂಪಾಯಿಯನ್ನು ಪಾವತಿಸಬೇಕಾಗತ್ತೆ. 800 ರೂಪಾಯಿ ಶುಲ್ಕ ಮತ್ತು 20 ರೂಪಾಯಿ ಸೇವಾ ಶುಲ್ಕ ಸೇರಿರುತ್ತೆ. ಹೀಗೆ ಈ ಸ್ಕ್ಯಾನ್ ಪ್ರತಿಗಾಗಿ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಮಾಡಿ ಮಂಡಳಿಯ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ತಾರೆ. ಉತ್ತರ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ ಮಾಹಿತಿಯನ್ನು ವಿದ್ಯಾರ್ಥಿಗಳು ಏನು ಅರ್ಜಿಯಲ್ಲಿ ಕೊಟ್ಟಿರ್ತಾರೆ ಮೊಬೈಲ್ ಸಂಖ್ಯೆ ಅವರಿಗೆ ರವಾನಿಸುತ್ತಾರೆ. ಸದರಿ ಮಾಹಿತಿ ಸ್ವೀಕೃತವಾದ ನಂತರ ವಿದ್ಯಾರ್ಥಿಗಳು ಉತ್ತರ ಪತ್ರಿಕೆಯನ್ನು ಮಂಡಳಿಯ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಹೇಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು, ಶುಲ್ಕವನ್ನು ಹೇಗೆ ಪಾವತಿಸಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಫಸ್ಟ್ ನಾವು ಗೂಗಲ್ ಕ್ರೋಮ್ ಇಲ್ಲಿ KSEAB ಅಂಥೇಳಿ ನಾವು ಟೈಪ್ ಮಾಡಿ ಇಲ್ಲಿ ಎಂಟ್ರ್ ಕೊಡ್ತೀನಿ. ಇಲ್ಲಿ ಫಸ್ಟ್ ಕಾಣೋದನ್ನು ಗಮನಿಸಬೇಕು. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅಂಥೇಳಿ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟನ್ನು ಕ್ಲಿಕ್ ಮಾಡೋಣ. ಆಗ ವೆಬ್ಸೈಟ್ಗೆ ಹೋಮ್ ಪೇಜಿಗೆ ಬರ್ತೀವಿ. ನಂತರ ಇಲ್ಲಿ ಆನ್ಲೈನ್ ಸರ್ವೀಸಸ್ ಅಂತ ಹೇಳಿದೆ. ಆನ್ಲೈನ್ ಸರ್ವೀಸ್ನಲ್ಲಿ ಇಲ್ಲಿ SSLC ಅಂತ ಹೇಳಿರುತ್ತೆ, ಇದನ್ನು ಕ್ಲಿಕ್ ಮಾಡೋಣ. ಆಗ ಫಸ್ಟು
ಅಂಶ ಗಮನಿಸಿ. ಇಲ್ಲಿ SSLC 2024 ಎಕ್ಸಾಮ್ 1 ಫೋಟೋ ಕಾಪಿ ಆ್ಯಂಡ್ ರೀಟೋಟಲಿಂಗ್ ರಿವ್ಯಾಲ್ಯೂಯೇಷನ್ ಅಂತ ಹೇಳಿದೆ. ಇದನ್ನು ಕ್ಲಿಕ್ ಮಾಡ್ತೀವಿ. ಆಗ ಇದರಲ್ಲಿ ನಮಗೆ ಡಿಟೇಲ್ ಮಾಹಿತಿ ಸಿಗುತ್ತೆ. ಅದರ ಡೇಟ್ ಇದೆ, ಯಾವಾಗಿಂದ ನಾವು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದು ಡಿಟೇಲ್ ಇದರಲ್ಲಿ ಮಾಹಿತಿ ಸಿಗುತ್ತೆ. ಜೊತೆಗೆ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಸಹ ಮಂಡಳಿಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಇದೆ. ನಂತರ ಮುಂದುವರೆದು ನಾವು ಮೊಬೈಲ್ ನಂಬರ್ ಹೇಗೆ ಚೇಂಜ್ ಮಾಡಬೇಕು ನಂತರ ಮಾಹಿತಿಯನ್ನು ಹೇಳಿಕೊಡ್ತೀವಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದೆ, ಇಲ್ಲಿನೂ ಸಹ ಕ್ಲಿಕ್ ಮಾಡ್ಬೋದು ಅಥವಾ ನೇರವಾಗಿ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿದೆ, ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಕ್ಲಿಕ್ ಮಾಡ್ತೀವಿ. ಹಾಗೆ ಇಲ್ಲಿ SSLC 2024 ಎಕ್ಸಾಮಿನೇಷನ್ 1 ಅಂತ ಹೇಳಿದೆ. 2 ಆಯ್ಕೆಯನ್ನು ಕಾಣ್ತೀವಿ ನಾವು ಇಲ್ಲಿ. ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಇನ್ನೊಂದು ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಹೇಳಿದೆ. ಫಸ್ಟು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಕ್ಲಿಕ್ ಮಾಡ್ತೀವಿ. ಆಗ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಹೇಳಿದೆ. ಇಲ್ಲಿ ಎಂಟರ್ ದ SSLC ರಿಜಿಸ್ಟರ್ ನಂಬರ್ ಅಂತ, SSLC ರಿಜಿಸ್ಟರ್ ನಂಬರ್ನಲ್ಲಿ ಎಂಟ್ರಿ ಮಾಡಬೇಕು. ರಿಜಿಸ್ಟರ್ ನಂಬರ್ ಎಂಟ್ರಿ ಆದ ನಂತರ ಇಲ್ಲಿ ವ್ಯೂ ಅಂತ ಹೇಳಿದೆ, ಇದನ್ನು ಕ್ಲಿಕ್ ಮಾಡ್ತೀವಿ. ಆಗ ವಿದ್ಯಾರ್ಥಿಗಳ ಡಿಟೇಲ್ ಮಾಹಿತಿ ಇದರಲ್ಲಿ ನಮಗೆ ಕಾಣುತ್ತೆ. ಇಲ್ಲಿ ಕರೆಂಟ್ ಇಯರ್ ಆ್ಯಂಡ್ ಸೆಷನ್ ಅಂತ ಹೇಳಿದೆ. ಇಷ್ಟು ಕೆಲವು ಕರೆಕ್ಷನ್ ಇಷ್ಟೇನಿದೆಯಲ್ಲ, ಇದು ಕರೆಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ. ನೇರವಾಗಿ ನಾವೇನು ಮಾಡ್ತೀವಿ, ಯಾವ ವಿಷಯಕ್ಕೆ ನಾವು ಸ್ಕ್ಯಾನ್ ಕಾಪಿ ತರಿಸ್ಕೊಳ್ಬೇಕಾಗಿದೆ ಅಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಹೇಳಿದೆ ನೋಡಿ. ನಾನು ಈ ಕನ್ನಡ ಭಾಷೆಗೆ ಇದಕ್ಕೆ ಸ್ಕ್ಯಾನ್ ಕಾಪಿಯನ್ನು ಪಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಸಬ್ಜೆಕ್ಟ್ ಆರ್ ಸಬ್ಜೆಕ್ಟ್ಸ್ ಅಂತ ಹೇಳಿದೆಯಲ್ಲ, ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನಲ್ಲಿ ಎಸ್ ನೋ ಅಂತ ಹೇಳಿ ಇರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಫೋಟೋ ಕಾಪಿ ಅಮೌಂಟ್ ಅಂತ ಬಂದುಬಿಡುತ್ತೆ. ಇದರಲ್ಲಿ 400 ಅಂತ ಹೇಳಿದೆ. ಅಂದರೆ ಪ್ರತಿ ವಿಷಯಕ್ಕೂ ಸಹ 400 ರೂಪಾಯಿ ಇರುತ್ತೆ. ಪ್ರತಿ ವಿಷಯಕ್ಕೆಷ್ಟು 400 ರೂಪಾಯಿಯನ್ನು 400 ರುಪೀಸ್ ಫೀಯನ್ನು ಮಾಡಿದ್ದಾರೆ. ಹೀಗೆ ಯಾವ ವಿಷಯದ ನಾವು ಫೋಟೋ ಕಾಪಿನ ತರಿಸ್ಬೇಕಾಗಿದೆ ಆ ವಿಷಯವನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಾನು ಗಣಿತ ವಿಷಯದ ಒಂದು ಫೋಟೋ ಕಾಪಿ ತರಿಸ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ತೇನೆ ನೋಡಿ. ಇಲ್ಲಿ 400, ಇದು 400, ಟೋಟಲ್ 800 ರುಪೀಸ್ ಅಂತ ಆಯಿತು. ಹೀಗೆ ಆಯಾ ವಿಷಯದಲ್ಲಿ ಎಸ್ ಅಂಥೇಳಿ ಕ್ಲಿಕ್ ಮಾಡಿಕೊಂಡ್ರೆ ಅದರ ಅಮೌಂಟು ಸಹ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂತರ ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಹೇಳಿದೆ. ನಂತರ ಇಲ್ಲಿ ಇಮೇಲ್ ಐ ಡಿ ಆಪ್ಷನಲ್ ಇದೆ, ಇಮೇಲ್ ಐ ಡಿ ಹಾಕ್ಬೋದು, ಹಾಕದೇ ಇರ್ಬೋದು. ಬಟ್ ಕಡ್ಡಾಯವಾಗಿ ಇಲ್ಲಿ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ನು ಇಲ್ಲಿ ಎಂಟ್ರಿ ಮಾಡಿವಿ. ನಂತರ ಇಲ್ಲಿ ಜನ್ರೇಟ್ OTP ಅಂತ ಹೇಳಿದೆ. ಅಂದರೆ OTP ನಾವು ಕೊಟ್ಟಿರುವಂಥ ಇಲ್ಲಿ ಎಂಟ್ರಿ ಮಾಡಿರುವಂಥ ಮೊಬೈಲ್ ನಂಬರ್ಗೂ OTP ಬರುತ್ತೆ. ಜನ್ರೇಟ್ OTP ಅಂತ ಕ್ಲಿಕ್ ಮಾಡಬೇಕು. ಜನ್ರೇಟ್ OTP ಅಂತ ಕ್ಲಿಕ್ ಮಾಡಿದ ಮೇಲೆ OTP ನಮ್ಮ ಮೊಬೈಲ್ಗೆ ಜನ್ರೇಟ್ ಆಗಿ ಬರುತ್ತೆ. ಆ OTPಯನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. OTP ಎಂಟ್ರಿ. ಸಬ್ಮಿಟ್ ಅಂತ ಬಟನ್ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗಮನಿಸಬೇಕು ಆಗ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ರೆಫರೆನ್ಸ್ ನಂಬರ್ದು ಮೆಸೇಜನ್ನು ಬರುತ್ತೆ ನಮಗೆ. ಅದರಲ್ಲಿ ಡಿಯರ್ ಅಂಥೇಳಿ ಕ್ಯಾಂಡಿಡೇಟ್ ಹೆಸರು ಇರುತ್ತೆ. ಯು ಹ್ಯಾವ್ ಸಕ್ಸಸ್ಫುಲಿ ಜನರೇಟೆಡ್ ದ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ. ಫಾರ್ ಫೋಟೋ ಕಾಪಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಕನ್ಸಿಡರ್ಡ್ ಸಬ್ಜೆಕ್ಟ್ ಟು ಸಕ್ಸಸ್ಫುಲಿ ಪೇಮೆಂಟ್ ಅಂಥೇಳಿ ಡೈರೆಕ್ಟರ್ KSEAB ಇಂದ ನಮಗೆ ಮೊಬೈಲ್ಗೆ ಮೆಸೇಜ್ನೂ ಸಹ ಬಂದುಬಿಡುತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ನೂ ಸಹ ನಾವು ನೋಟ್ ಮಾಡ್ಕೊಳ್ಬೋದು, ಮೆಸೇಜ್ನೂ ಸಹ ಬಂದಿರುತ್ತೆ. ಇಷ್ಟಾದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂಥೇಳಿ ಇದೆ. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಬೇಕು. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪೇಮೆಂಟ್ ಗೇಟ್ವೇನಲ್ಲಿ ನಮಗೆ ಅಪ್ಲಿಕೇಶನ್ ನಂಬರ್ ಗೋಚರಿಸ್ತಾ ಇದೆ ಮತ್ತು ಪೇಮೆಂಟ್ ಟೈಪ್ 2 ರೀತಿಯಲ್ಲಿ ಇದೆ. ಒಂದು ಕ್ಯಾಶ್ ಪೇಮೆಂಟ್ ಅಂದರೆ ಥ್ರೂ ಚಲನ್ ಮೂಲಕ ನಾವು ಕಟ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ನೂ ಸಹ ಮಾಡ್ಬೋದು. ಈಗ ಕ್ಯಾಶ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ನಮಗೊಂದು ಹೊಸ ಆಯ್ಕೆ ಇದರಲ್ಲಿ ಗೋಚರಿಸ್ತಾ ನಮಗೆ ಚೂಸ್ ಅ ಬ್ಯಾಂಕ್ ಟು ಪೇ ಅಂಥೇಳಿ. ನಮಗಿದರಲ್ಲಿ ಕ್ಲಿಕ್ ಮಾಡಿದ್ದೀವಿ ಅಂತಂದ್ರೆ 3 ಬ್ಯಾಂಕ್ ನಮಗಿದರಲ್ಲೇ ಡಿಸ್ಪ್ಲೇ ಆಗುತ್ತೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಥೇಳಿ, ಕರ್ನಾಟಕ 1, ಇನ್ನೊಂದು ಬೆಂಗಳೂರು 1 ಅಂಥೇಳಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಜನ್ರೇಟ್ ಚಲನ್ ಅಂಥೇಳಿ ಇದೆ. ಜನ್ರೇಟ್ ಚಲನ್ ಜನ್ರೇಟ್ ಆಗುತ್ತೆ. ಇದರಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಚಲನ್ ಜನ್ರೇಟ್ ಆಗಿರುತ್ತೆ. ಈ ರೀತಿಯಲ್ಲಿ ಚಲನ್ ಇದೆ. ನಾನು 2 ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ನಂತಂದರೆ ಇಲ್ಲಿ ಅಮೌಂಟ್ 800 ಆಯಿತು, ಪ್ಲಸ್ ಬ್ಯಾಂಕ್ ಚಾರ್ಜ್ 10 ರುಪೀಸ್ ಆಯಿತು. ಇದನ್ನು ನಾವು ಬ್ಯಾಂಕಿಗೆ ಅಮೌಂಟನ್ನು ನಾವು ಪೇ ಮಾಡಿದ ನಂತರ ನಮ್ಮ ಸ್ಟೇಟಸ್ ಅಂದರೆ ಅಮೌಂಟ್ ಅವ್ರಿಗೆ ತಲುಪಿದೆ ಇಲ್ಲ ಅಂಥೇಳಿ ನಂತರ ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನಾವು
ಆನ್ಲೈನ್ ಮೂಲಕ ಪಾವತಿ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಇರುತ್ತೆ. ಆನ್ಲೈನ್ ಪೇಮೆಂಟ್ ಬ್ಯಾಂಕ್ಸ್ ಅಂಥೇಳಿ ಇದೆ. ಇಲ್ಲಿ ಕರ್ನಾಟಕ 1 ಅಂಥೇಳಿ ಕ್ಲಿಕ್ ಮಾಡ್ತೀವಿ. ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀವಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೇಮ್ ಇದೆ, ನಂತರ ಚಲನ್ ನಂಬರ್ ಗೋಚರಿಸುತ್ತೆ, ರಿಜಿಸ್ಟರ್ ನಂಬರ್, ಅಮೌಂಟು, ಇಮೇಲ್ ID, ಫೋನ್ ನಂಬರ್, ಫೋಟೋ ಕಾಪಿ ಈ ರೀತಿಯಲ್ಲಿರುತ್ತೆ. ನಂತರ ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡ್ತೀವಿ. ಪೇ ನೌ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕರ್ನಾಟಕ 1ನಲ್ಲಿ ನಮಗಿದರಲ್ಲಿ ನೇಮು, ಚಲನ್ ನಂಬರ್ ಇಷ್ಟೆಲ್ಲ ಡಿಸ್ಪ್ಲೇ ಆಗುತ್ತೆ, ಅಮೌಂಟ್ ಡಿಸ್ಪ್ಲೇ ಆಗುತ್ತೆ. ನಂತರ ಎಲ್ಲ ಇಲ್ಲಿ ರೈಟ್ ಮಾರ್ಕ್ ಇದೆ, ರೈಟ್ ಮಾರ್ಕ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇಟಿಎಮ್ ಅಥವಾ ಹೀಗೆ 3 ಆಯ್ಕೆ ಇರುತ್ತೆ. ನಾವು ಒಂದು ಆಯ್ಕೆಯನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ ಮೋಡ್ನಲ್ಲಿ ಇಷ್ಟು ನಮಗೆ ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ ಮೂಲಕನೂ ನಾವು ಪೇಮೆಂಟ್ ಮಾಡ್ಬೋದು, ನೆಟ್ ಬ್ಯಾಂಕ್ ಮೂಲಕ ಪೇಮೆಂಟ್ ಮಾಡ್ಬೋದು, ಅಥವಾ UPI ಮೂಲಕನೂ ಸಹ ನಾವು ಪೇಮೆಂಟ್ ಮಾಡ್ಬೋದು. ಒಂದನ್ನು UPI ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಬೇಕು. ಮಾಡಿದ ನಂತರ ಇಷ್ಟು ಆಯ್ಕೆ ಇದರಲ್ಲಿ ನಮಗೆ ಕಾಣುತ್ತೆ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಮಾಡಿ ನಾವು ಅಮೌಂಟನ್ನು ಪೇ ಮಾಡ್ಬೋದು. ಪೇ ಯೂಸಿಂಗ್ UPI ಆರ್ QR ಅಂಥೇಳಿ ಇದೆ. QR ಕೋಡಿಂದ ಅಥವಾ UPI ಇದರಿಂದ ಪೇಮೆಂಟನ್ನು ಮಾಡ್ಬೋದು. ಹೀಗೆ ನಾವು ಪೇಮೆಂಟನ್ನು ಮಾಡ್ತೀವಿ. ಹೀಗೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿಗಾಗಿ ನಾವು ಅಪ್ಲಿಕೇಶನ್ನು ಸಲ್ಲಿಸಿದ್ದೀವಿ. ಈಗ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಅಂತಂದರೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ತೀವಿ. ಇಲ್ಲಿ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸ್ಕೂಲ್ ಕೋಡ್, ನಂತರ ಕ್ಯಾಂಡಿಡೇಟ್ ನೇಮ್, ಸೆಂಟ್ರ್ ಕೋಡ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೀಗೆ ನಾವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇನ್ನು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿಯೂ ಸಹ ನಾವು ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡ್ತೀವಿ. ಪ್ಲೀಸ್ ಚೆಕ್ ದ ಪೇಮೆಂಟ್ ಸ್ಟೇಟಸ್ ಅಂತ ಹೇಳಿದೆ. ಮೊದಲು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ತೀವಿ. ನಾವು ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ಬ್ಯಾಂಕಿಗೆ ಚಲನ್ ತುಂಬಿರ್ತೀವಿ, ಪೇಮೆಂಟ್ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಅಂತಾರೆ ನೋಡಿ. ಇಲ್ಲಿ ನಮಗೆ 2 ಆಯ್ಕೆ ಇದೆ. ಒಂದು ಇಲ್ಲಿ ಏನಂತಂದರೆ ಚಲನ್ ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕಾಗಿದೆ. ನಾವು ಈಗ ಪೇಮೆಂಟ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡಬೇಕಾಗಿತ್ತು ಅಂತಂದರೆ ಇಲ್ಲಿ ರಿಜಿಸ್ಟರ್ ನಂಬರ್, ರಿಜಿಸ್ಟರ್ ನಂಬರ್ ಅಂತ ಹೇಳಿದೆ. ಇಲ್ಲಿ ಕ್ಲಿಕ್ ಮಾಡ್ತೀವಿ. ರಿಜಿಸ್ಟರ್ ನಂಬರ್ನು ಎಂಟ್ರಿ ಮಾಡಿದ ನಂತರ ಕ್ಲಿಕ್ ಮಾಡಿದಾಗ ಕ್ಯಾಂಡಿಡೇಟ್ ನೇಮ್, ಆಮೇಲೆ ಸ್ಕೂಲ್ ಕೋಡ್, ಸೆಂಟ್ರ್ ಕೋಡ್ ಇದರಲ್ಲಿ ಕಾಣುತ್ತೆ. ಜೊತೆಗೆ ವಿದ್ಯಾರ್ಥಿಯ ರಿಜಿಸ್ಟರ್ ನಂಬರ್, ಅಪ್ಲಿಕೇಶನ್ ಟೈಪ್, ಅಪ್ಲಿಕೇಶನ್ ನಂಬರ್, ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ಗೆ ಅಪ್ಲೈ ಮಾಡಿದ್ದೀವಿ ಆ ಸಬ್ಜೆಕ್ಟು, ಆಮೇಲೆ ಪೇಮೆಂಟ್ ಸ್ಟೇಟಸ್. ಇಲ್ಲಿ ಪೇಯ್ಡ್ ಇತ್ತಂತಂದರೆ ನಾವು ಅಪ್ಲೈ ಮಾಡಿದ್ದು ನೆಕ್ಸ್ಟ್ ಏನಂತ ನಮ್ಮ ಫೋಟೋ ಕಾಪಿ ಅವರು ಅಪ್ಲೋಡ್ ಮಾಡ್ತಾರಂತೆ. ಇಲ್ಲಿ ಪೇಮೆಂಟು ಪೇಯ್ಡ್ ಅಂತ ಬರಬೇಕು. ಇನ್ನೂ ಪೇಮೆಂಟ್ ಪೇ ಆಗಿಲ್ಲ, ಅದಕ್ಕಾಗಿ ಇಲ್ಲಿ ನಾಟ್ ಪೇಯ್ಡ್ ಅಂಥೇಳಿ ಇದೆ. ಜೊತೆಗೆ ಚಲನ್ ಡೌನ್ಲೋಡ್ ಡಿಟೇಲ್, ಯಾವಾಗ ಆ ಅಪ್ಲಿಕೇಶನ್ ನಂಬರು ಮತ್ತು ಬ್ಯಾಂಕ್ ನೇಮು, ಫೀ ಎಷ್ಟು, ಕಮಿಷನ್ ಎಷ್ಟು, ಆಮೇಲೆ ಡೌನ್ಲೋಡ್ ಡೇಟ್ ಇದರಲ್ಲಿ ಗೋಚರಿಸ್ತಾ ಇದೆ. ಪೇಮೆಂಟ್ ಡಿಟೇಲ್ ಇನ್ನೂ ಪೇಮೆಂಟ್ ಆಗಿಲ್ಲ, ಪೇಮೆಂಟ್ ಆಗಿತ್ತು ಅಂತಂದರೆ ಇಲ್ಲಿ ಪೇಮೆಂಟ್ ಡಿಟೇಲ್ ನಮಗೆ ಕಾಣುತ್ತೆ ಇದ್ರಾಗ. ಹೀಗೆ ಆನ್ಲೈನ್ ಅಪ್ಲಿಕೇಶನ್ ಭರ್ತಿ ಮಾಡಿದ ನಂತರ ಅದರ ಸ್ಟೇಟಸನ್ನು ನೋಡಬೇಕಾಗಿತ್ತು ಅಂತಂದರೆ ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಹೇಳಿದೆ. ಇಲ್ಲಿ ಅಪ್ಲಿಕೇಶನ್ ನಂಬರ್ನು ಎಂಟ್ರಿ ಮಾಡ್ತೀವಿ, ನಂತರ ಸಬ್ಮಿಟ್ ಅಂತ ಕೊಡ್ತೀವಿ. ಪ್ಲೀಸ್ ಚೆಕ್ ದ ಪೇಮೆಂಟ್ ಅಂತ ಹೇಳಿರುತ್ತೆ. ಪೇಮೆಂಟ್ ಆದ ನಂತರ ಮಾತ್ರ ನಮ್ಮ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡಬೇಕು. ನಂತರ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.